ನಮ್ ಗವರ್ಮೆಂಟ್ ಏನಿದ್ರು ಜನರಿಗೋಸ್ಕರ. ಗ್ಯಾರಂಟಿ ನಾವು ಕೊಟ್ಟೋ, ಯಾರು ಕೊಟ್ಟೋ ಗ್ಯಾರಂಟಿ? ಆದಾಯ ಎಲ್ಲ ಪಾತಾಳಕ್ಕೆ ಹೋಯ್ತಾ ಇತ್ತು, ಬೆಲೆ ಎಲ್ಲ ಗಗನಕ್ಕೆ ಹೋಯ್ತಾ ಇತ್ತು. ಇದನ್ನ ನಿಲ್ಲಿಸಬೇಕು ಅಂತ ನಾವು ಗ್ಯಾರಂಟಿ ಕೊಟ್ಟು 55,000 ಕೋಟಿ ರೂಪಾಯಿ ಅದಕ್ಕೆ ಕೊಟ್ಟಿದ್ದೇವೆ. ಸಿದ್ದರಾಮಯ್ಯನವರು, ನಾವು, ಪರಮೇಶ್ವರ್ ಕೂತ್ಕೊಂಡು ಮ್ಯಾನಿಫೆಸ್ಟೋ ಮಾಡಿ ಎಲ್ಲರಿಗೂ ಕೂಡ ನಾವು ಸಹಾಯವನ್ನ ನಾವು ಮಾಡಿದ್ದೇವೆ. ನನಗೆ ನಮ್ಮ ಇವರು ನೌಕರರು ಬಂದು ಹೇಳಿದ್ರು, ನಮಗೆ ಬೇಡ ಗ್ಯಾರಂಟಿ, ನಮಗೆ ಬರೋ ಸಂಬಳನೇ ಸಾಕು, ವಿ ಆರ್ ರೆಡಿ ಟು ವಿಡ್ರಾ ಅಂತ ಹೇಳಿದ್ರು. ಆನ್ ಬಿಹಾಫ್ ಆಫ್ ಗವರ್ಮೆಂಟ್ ಆಫ್ ಕರ್ನಾಟಕ ಎಲ್ಲ ನಮ್ಮ ಸರ್ಕಾರದ ನೌಕರಿಗೆ ಅವ್ರು ನಾನು ಅಭಿನಂದಿಸ್ತೇನೆ. ನಾವೆಲ್ಲ ಮಂತ್ರಿಗಳಿರ್ಬೋದು, ಅಲ್ಟಿಮೇಟ್ಲಿ ನಾವು ಕೂಡ ಸರ್ಕಾರಿ ನೌಕರರೇ, ನಾವೇನ್ ದೊಡ್ಡವರಲ್ಲ. ಇವತ್ತು ಮಂತ್ರಿ ಇರ್ಬೋದು, ವಿ ಆರ್ ಆಲ್ಸೋ ಗವರ್ಮೆಂಟ್ ಸರ್ವೆಂಟ್ಸ್. ಆ ಕೆಲಸ ನಾವು ಮಾಡ್ತೀನಿ. ಆದ್ರಿಂದ ಇವತ್ತು ಇನ್ನ ಕೆಲವು ವಿಚಾರಗಳು, ನನ್ನ ಯೋಜನೆಗಳು, ನನ್ನ ಚಿಂತನೆಗಳು ಮುಂದಿನ ದಿನದಲ್ಲಿ ನಾನು ಮಾತಾಡ್ತೀನಿ. ಏಕೆಂದ್ರೆ ನನ್ನ ವಿರೋಧ ಪಾರ್ಟಿ ಸ್ನೇಹಿತರು ಬಿಟ್ಟು ನಾವು ಬದುಕಲಿಕ್ಕಾಗಲ್ಲ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅವರು ಇರಬೇಕು. ಅಶೋಕ್ ಅವರ ಸ್ಥಾನ ಇಟ್ ಇಸ್ ಎ ಕಾನ್ಸ್ಟಿಟ್ಯೂಷನ್ ಪೋಸ್ಟ್, ನಿಮ್ ಸ್ಥಾನ ಕಾನ್ಸ್ಟಿಟ್ಯೂಷನ್ ಪೋಸ್ಟ್. ಅವರೆಲ್ಲರೂ ಕೂಡ ಅವರೆಲ್ಲ ಜನ ಆಯ್ಕೆ ಮಾಡಿ ಕಳಿಸಿದ್ದಾರೆ. ನನಗೆ ಯಾವ ಹಾರ್ಟ್ ಬರ್ನಿಂಗು ಯಾರ ಮೇಲೂ ಇಲ್ಲ. ಐ ಆಮ್ ಟೆಲಿಂಗ್ ಯು, ಐ ಆಮ್ ಲಾರ್ಜ್. ನನಗೆ ಒಬ್ಬನ ಮೇಲೂ ಕೂಡ ಈ ಅಧಿಕಾರನ ದುರುಪಯೋಗ ಮಾಡಿಕೊಂಡು ಯಾರಿಗೂ ಕೂಡ ತೊಂದರೆ ಕೊಡ್ಲಿಕ್ಕೆ ನನಗೆ ಇಷ್ಟ ಇಲ್ಲ. ನನ್ನ ಸ್ನೇಹಿತರಿರ್ಬೋದು, ಇವ್ರಿಗೆ ಎಷ್ಟು ನಾನು ಗೌರವ ಕೊಡಬೇಕೋ, ಇವ್ರ ಜೊತೆಗಿರ್ಬೇಕು. ಅಶೋಕ್ ಅವರು ಮಾತಾಡ್ತಿದ್ರು ಇಲ್ಲಿ ನನ್ನ ಬಗ್ಗೆ, ಅಧಿಕಾರದ ಬಗ್ಗೆ ಮಾತಾಡ್ತಿದ್ರು. ಇಲ್ಲಿ ಸಿದ್ದರಾಮಯ್ಯನವರು ಕೂತಿದ್ರು, ನಾನು ಪಕ್ಕದಲ್ಲಿ ಕೂತ್ಕೊಂಡಿದ್ದೆ, ಇದೇ ಸ್ಥಾನದಲ್ಲಿ ನಿಂತ್ಕೊಂಡಿದ್ದೆ. ಮಿಸ್ಟರ್ ಅಶೋಕ್, ಒನ್ ಮ್ಯಾನ್ ವಿತ್ ಕರೇಜ್ ಮೇಕ್ಸ್ ಎ ಮೆಜಾರಿಟಿ. ನನ್ನ ನಂಬರು 136, ಇನ್ಕ್ಲೂಡಿಂಗ್ ಸಿದ್ದರಾಮಯ್ಯನವರು ಅಂತ ಹೇಳಿದೆ. ಐ ವಿಲ್ ಪ್ರೂವ್ ದಟ್ all is 126 is 1. We will stand united and we will fight again. ಜನ ತೀರ್ಮಾನ ಮಾಡ್ತಾರೆ, ಏನಾಗಬೇಕು ಅನ್ನೋದು ಜನ ತೀರ್ಮಾನ ಮಾಡ್ತಾರೆ. 228ರಲ್ಲಿ ನನಗೆ ರಾಜಕಾರಣ ಗೊತ್ತಿದೆ. ನಾನು ಫುಟ್ಬಾಲ್ ಆಡೋನಲ್ಲ, ನಾನು ಚೆಸ್ ಗೇಮ್ ಆಡೋನು. ಐ ನೋ ದಟ್ ವಿ ವಿಲ್ ಡೂ ಇಟ್. ದಟ್ ಇಸ್ ಎ ಡಿಫರೆಂಟ್ ಕೇಸ್. ಬಟ್ ಐ ವಾಂಟ್ ದೆಮ್. ಅವರು ನಾವಿಬ್ರು ಸೇರೇ ಕೆಲಸ ಮಾಡಬೇಕು. ಅವ್ರು ಬಂದಿರೋದು ಎಂತಕ್ಕೆ? ಜನರಿಗೋಸ್ಕರ. ನಾವು ಅಲ್ಲಿರ್ಬೋದು, ಇಲ್ಲಿಗೆ ಬರ್ಬೋದು. ಯಾರೇನು ಪರ್ಮನೆಂಟ್ ಇಲ್ಲ ಅನ್ನೋದು ಕೂಡ ನಮ್ಗೆ ಗೊತ್ತಿದೆ. ನಾವಿಬ್ರು ಬಂದು ಸುಮಾರು 89ನಲ್ಲಿ ಬಂದು, ನಾನು, ಇವರು, ರಾಮಲಿಂಗಾರೆಡ್ಡಿ 3 ಜನ, ಡೆಪ್ಟಿ ಸಿಎಂ ಎಲ್ಲ ಬಂದ್ರು. ಜಾರ್ಜ್ ಅವರು 83ರಲ್ಲಿ ಬಂದ್ರು. ನಾವೆಲ್ಲ ಬೇಕಾದಷ್ಟು, ಇವರು 83ರಲ್ಲಿ ನಮ್ಮ ಎಜುಕೇಶನ್ ಮಿನಿಸ್ಟರ್ ಬಂದ್ರು. ಸ್ಟಿಲ್ ನಥಿಂಗ್ ಇಸ್ ಪರ್ಮನೆಂಟ್ ಇನ್ ಪಾಲಿಟಿಕ್ಸ್. ಯಾರು ಬೇಕಾದ್ರೂ ಅಲ್ಲಿಂದ ಇಲ್ಲಿ ಶಫಲ್ ಆಗ್ಬೋದು, ಇಲ್ಲಿಂದ ಅಲ್ಲಿ ಶಫಲ್ ಆಗ್ಬೋದು. ಅಲ್ಟಿಮೇಟ್ಲಿ ನಾವೆಲ್ಲ ಆಯ್ಕೆ ಮಾಡಿರೋದು ಈ ರಾಜ್ಯದ ಹಿತಕ್ಕೋಸ್ಕರ. ತಾವು 78ನೇ ಮಾಡಲ್, ನೀವು ನಮ್ಮೆಲ್ಲರಿಗಿಂತ ದೊಡ್ಡ ಸೀನಿಯರು. ಅದಕ್ಕೆ ನಿಮ್ಗೆ ದೇವರು ಇವತ್ತು ಈ ಸ್ಥಾನದಲ್ಲಿ ಕೂಡಿಸಿದ್ದಾರೆ. ಇನ್ನು ನೀವು ಹಂಗಂತ ನೀವು ಸ್ಪೀಕರ್ ಆಗೋದ್ರಿ ಅಂತ ಅಂದ್ಬಿಟ್ಟು ಆ ಸ್ಥಾನದಲ್ಲಿ ಕೂತಿರಂತ ನೀವು ಬೇಜಾರು ಮಾಡ್ಕೊಳ್ಕೊಬಿಡಿ. SM ಕೃಷ್ಣ ಅಲ್ಲಿ ಕೂತಿರೋರು ಚೀಫ್ ಮಿನಿಸ್ಟರ್ ಆಗಿದ್ದಾರೆ. ಜಗದೀಶ್ ಶೆಟ್ಟರ್ ಅಲ್ಲಿ ಕೂತಿರೋರು ಚೀಫ್ ಮಿನಿಸ್ಟರ್ ಆಗಿದ್ದಾರೆ. ಮೊನ್ನೆ ತಾನೇ ಅಲ್ಲಿ ಕೂತಂತ ನಮ್ಮ ಖಾದರ್ ಸಾಹೇಬರು ನೋಡಿ ಇಲ್ಲೇ ಬಂದು ಡಬಲ್ ಡಮಾಕ್ ಹಾಕೊಂಡು ಕೂತವ್ರೆಲ್ಲ ಇಲ್ಲೇ ಬಂದು ಕೂತಿದ್ದಾರೆ.